ನಮಸ್ಕಾರ. ನಾಳೆ 15ನೇ ಆಗಸ್ಟ್ 80 ವರ್ಷಗಳ ಸ್ವತಂತ್ರದ ದಿನಾಚರಣೆಯನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಗೆದ್ದು ಬಂದಂಥ ಸರ್ಕಾರಗಳು, 80 ವರ್ಷ ಆಡಳಿತ ಮಾಡಿದಂಥ ಪಕ್ಷಗಳು, ರಾಜಕಾರಣಿಗಳು ಚೆನ್ನಾಗಿದ್ದಾರೆ. ಆದರೆ ದೇಶದ ಪರಿಸ್ಥಿತಿ ಏನಾಗಿದೆ, ನಿಜವಾಗ್ಲೂ ಐ ಥಿಂಕ್ ದೇಶದ ಪರಿಸ್ಥಿತಿ ಹೇಳ್ತಾ ಇದೆ. ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಆರಿಸ್ಬೇಕಂತ ಕೇಂದ್ರ ಮೋದಿ ಸರ್ಕಾರ ಕರೆ ಕೊಡ್ತು. ಸಂತೋಷ. ತ್ರಿವರ್ಣ ಧ್ವಜ ಪ್ರತಿ ಮನೆಯಲ್ಲೂ ಆರಬೇಕು. ಅದೇ ತ್ರಿವರ್ಣ ಧ್ವಜ ಆರುವ ಮನೆಯಲ್ಲಿ 80 ವರ್ಷಗಳ ಸ್ವಾತಂತ್ರ್ಯ ಭಾರತದ ನಂತರ ಬಡತನ ಮುಕ್ತ ಯಾವ ಮನೆಯಲ್ಲಿ ತ್ರಿವರ್ಣ ಧ್ವಜ ಆರ್ತದೆ ನೋಡಿ, ಆ ಮನೆಯಲ್ಲಿ ಬಡತನ ಮುಕ್ತ ಆಗಿದೆಯಾ, ಹಸಿವಿನ ಮುಕ್ತ ಆಗಿದೆಯಾ, ಈ ಭ್ರಷ್ಟಾಚಾರ ವ್ಯವಸ್ಥೆಯಿಂದ ಆ ಮನೆಗಳು ಮುಕ್ತ ಆಗಿದೆಯಾ, ಆ ಮನೆಗಳಲ್ಲಿ ಶೌಚಾಲಯ ಕಟ್ಟಿದೆಯಾ, ಒಳ್ಳೆಯ ಶಾಲೆಗಳು ಆ ಮನೆಗಳಿಗೆ ಆ ಮನೆಯಲ್ಲಿ ಓದ್ತಾರ ಮಕ್ಕಳಿಗೆ ಸಿಗ್ತಾ ಇದೆಯಾ, ಒಳ್ಳೆಯ ಆರೋಗ್ಯಗಳು ಸಿಗ್ತಾ ಇದೆಯಾ, ಒಳ್ಳೆಯ ದೇಶದಲ್ಲಿ ಒಳ್ಳೆಯ ಶಾಲೆಗಳನ್ನ, ಒಳ್ಳೆಯ ಆಸ್ಪತ್ರೆಗಳನ್ನ ಕಟ್ಟಿರುವಂತ ಸಾಧನೆ ಏನಾದರೂ ಇದೆಯಾ? ಖಂಡಿತ ಇಲ್ಲ. ಈ ದೇಶದಲ್ಲಿ ಹೊಸ ಪಾರ್ಲಿಮೆಂಟ್ ಬೇಕು. ಯಾಕೆ ಅಂತಂದ್ರೆ ಇವ್ರುಗಳು ಸುಳ್ಳುಗಳು, ಇವ್ರ ಕಾನೂನುಗಳು ಮಾಡಿಕೊಂಡು ದೇಶವನ್ನ ಗುಲಾಮಗಿರಿ ತಳ್ಕೊಂಡು ಆಡಳಿತ ಮಾಡಕ್ಕೆ ಅವ್ರಿಗೆ ಹೊಸ ಪಾರ್ಲಿಮೆಂಟ್ ಬೇಕು. ಆ ಕಟ್ಟರ ಪಾರ್ಲಿಮೆಂಟ್ಗೂ ಹೋಗಲ್ಲ. ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದು ಇದೇ ಬಿಜೆಪಿ ಮೋದಿ ಸರ್ಕಾರ ಇಷ್ಟಪಟ್ಟು ನಮಗೆ ಹೊಸ ಪಾರ್ಲಿಮೆಂಟ್ ಬೇಕು ಅಂತ. ಆ ಕಟ್ಟಿದ ಪಾರ್ಲಿಮೆಂಟ್ಗೆ ಕಾಲಿಡದಂತ ಪ್ರಧಾನಿ, ಆ ಕಟ್ಟಿರುವಂತ ಪಾರ್ಲಿಮೆಂಟ್ಗೆ ಕಾಲಿಡದಂತ ಹೋಮ್ ಮಿನಿಸ್ಟ್ರು, ದೇ ನೆವರ್ ವೆಂಟ್. ಜುಲೈ 20ರಿಂದ ಆಗಸ್ಟ್ 13ನೇವರೆಗೂ ಪಾರ್ಲಿಮೆಂಟರಿ ಸೆಷನ್ ನಡೀತು. ಆ ಪಾರ್ಲಿಮೆಂಟರಿ ಸೆಷನ್ಗೆ ಈ ದೇಶದ ಪ್ರಧಾನಮಂತ್ರಿ ಟ್ರಿಪ್ ಹೋಗೋದಕ್ಕಾಗತ್ತೆ. ಆತನೇ ಕಟ್ಟಿರುವಂತ ಪಾರ್ಲಿಮೆಂಟು, ಮೋದಿಯವರ ಬಿಜೆಪಿ ಸರ್ಕಾರ ಇಷ್ಟಪಟ್ಟರ ಪಾರ್ಲಿಮೆಂಟ್ಗೆ ಯಾಕೆ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತಂದ್ರೆ, ಪಾರ್ಲಿಮೆಂಟ್ ಅಲ್ಲಿ ಸಾರ್ವಜನಿಕವಾಗಿ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡೋದು, ಅದಕ್ಕೆ ಉತ್ತರಗಳನ್ನ ಲಿಖಿತ ರೂಪದಲ್ಲಿ ಡಾಕ್ಯುಮೆಂಟ್ ಆಗತ್ತೆ. ಆ ಡಾಕ್ಯುಮೆಂಟ್ ಆಗೋದು ಇವ್ರಿಗೆ ಇಷ್ಟ ಇಲ್ಲ. ಕಳೆದ ಜುಲೈನಲ್ಲಿ ನಡೆದಂತ ವಿದ್ಯಾರ್ಥಿಗಳ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಥಳಿತ, ಅವ್ರ ಮೇಲೆ ಆದಂತ ಪೆನಲ್ಟ್ಸ್ ಗನ್ಸ್, ಇವಾಗೆಲ್ಲ ಉತ್ತರ ಕೊಡ್ಬೇಕಾಗತ್ತೆ, ರೆಕಾರ್ಡ್ಗೆ ಹೋಗುತ್ತೆ. ಬಿಜೆಪಿಯವರಿಗೆ ಅದನ್ನ ರೆಕಾರ್ಡ್ ತರಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಮನೆ ಪಕ್ಕದಲ್ಲೇ ಇರುವ ಪಾರ್ಲಿಮೆಂಟ್ಗೆ ಚಕ್ಕರ್ ಹಾಕದಂತ ಪ್ರಧಾನಿ, ಹೋಮ್ ಮಿನಿಸ್ಟ್ರು ಇದೇ ದೇಶದಲ್ಲಿ ಹೊಸ ಪಾರ್ಲಿಮೆಂಟ್ ಕಟ್ಸ್ಕೊಂತಾರೆ, ಹೊಸ ಬಂಗಲೆಗಳನ್ನ ಕಟ್ಸ್ಕೊಂತಾರೆ, ಹೊಸ ಏರೋಪ್ಲೇನ್ಗಳು ಬೇಕು, ಫಾರಿನ್ ಟ್ರಿಪ್ಗಳನ್ನ ಸುತ್ತಕ್ಕೆ ದೇಶದ ಪ್ರಧಾನಿಗೆ ಹೆಲಿಕಾಪ್ಟರ್ಗಳು ಬೇಕು, ಹೊಸ ಡ್ರೆಸ್ ಬೇಕು, ಮಾತಾಡಕ್ಕೆ ಸಮಯ ಬೇಕು. ಮಾಧ್ಯಮದ ಮುಂದೆ ಬರೆದಂತ ಪ್ರಧಾನಿ, ಪಾರ್ಲಿಮೆಂಟ್ಗೆ ಚಕ್ಕರ್ ಹೊಡೆಯುವಂತ ಪ್ರಧಾನಿಗೆ ನಾವೆಲ್ಲ ಓಟ್ ಹಾಕಿದ್ದೀವಿ, 12 ವರ್ಷದ ಆಡಳಿತ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವನ ನಾವು ಕೇಳಿಲ್ಲ ಅಂತಂದ್ರು ಇವತ್ತಿನ ಯುವ ಜನತೆ ಕೇಳ್ತಾ ಇದ್ದಾರೆ. ಸಂತೋಷ ಆಗುತ್ತೆ. ಇವತ್ತಿನ ಯುವ ಜನತೆ ಬೀದಿಗಿಳಿದು ಸರ್ಕಾರಗಳನ್ನ ಪ್ರಶ್ನೆ ಮಾಡೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಶ್ನೆ ಮಾಡ್ತಾರಲ್ಲ. ಇವ್ರುಗಳಿಗೆ ಪಾರ್ಲಿಮೆಂಟ್ ಕಟ್ಸ್ಕೊಂಡು ಪಾರ್ಲಿಮೆಂಟ್ಗೆ ಚಕ್ಕರ್ ಹಾಕುವಂತ ಪ್ರಧಾನಿ, ಹೋಮ್ ಮಿನಿಸ್ಟರ್ ಇದ್ರೆ, ಇನ್ನು ಒಂದು ಕಡೆ ಆದ್ರೆ 80 ವರ್ಷಗಳ ಸ್ವತಂತ್ರದ ದಿನಾಚರಣೆಯನ್ನು ನಾಳೆ ಆಚರಣೆ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಹೆಚ್ಚು ಕಡಿಮೆ 94,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಿರೋ ಸಾಧನೆ ಈ ದೇಶಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ವಿಚಾರ. ಖಂಡಿತವಾಗಿಯೂ. ಯಾಕೆ ಅಂತಂದ್ರೆ ಯಾವ ದೇಶದಲ್ಲಿ ಹೊಸ ಪಾರ್ಲಿಮೆಂಟ್ ಕಟ್ಟಿ ಚಕ್ಕರ್ ಹಾಕುವಂತ ರಾಜಕಾರಣಿಗಳು ಇರ್ಬೇಕಾರೆ, ಅದೇ ದೇಶದಲ್ಲಿ 80 ವರ್ಷ ಕಳೆದ್ರೂ ಕೂಡ 94,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಿದ್ದಾರೆ. ನಾಳೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, 94,000 ಶಾಲೆಗಳನ್ನ ಮುಚ್ಚಾಕಿದ್ದೀವಿ. ಹೊಸ ಪಾರ್ಲಿಮೆಂಟ್ ಕಟ್ಟರೆ, ಹೊಸ ಪಾರ್ಲಿಮೆಂಟ್ಗೆ ಕಾಲಿಡದಂತ ರಾಜಕಾರಣಿಗಳು, ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಗೃಹ ಸಚಿವರು. ದೇಶದಲ್ಲಿ 73% ಸರ್ಕಾರಿ ಶಾಲೆಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು 73% ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಡ್ರಾಪ್ ಔಟ್ ಆಗ್ತಾರೆ. ಕಾರಣ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಸೌಲಭ್ಯಗಳೇ ಕೊರತೆ ಇರುವಂತ ಶಾಲೆಗಳು, ಬಿದ್ದು ಹೋಗುವಂತ ಶಾಲೆಗಳು, ಅದನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗದಂತ ಇರುವಂತ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಬರೀ ಕೇಂದ್ರ ಸರ್ಕಾರದ ಒಂದೇ ಅಂತಲ್ಲ, ಇವತ್ತು ರಾಜ್ಯದಲ್ಲಿ ಇರುವಂತ 45,000 ಶಾಲೆಗಳನ್ನ ಐ ಥಿಂಕ್ ಖಾಸಗಿಯವರಿಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ತಗೊಳ್ಳಿ ಅಂತ ಬಲವಂತ ಮಾಡ್ತಾ ಇರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕೇಂದ್ರ ಸರ್ಕಾರ ಒಂದೇ ಅಲ್ಲ, ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಸಮಸ್ಯೆಗಳೇ ಒಂದೇನೆ. ಬರೀ ಭಾಷಣಕ್ಕೆ, ಲೂಟಿಗೆ, ಭ್ರಷ್ಟಾಚಾರಕ್ಕೆ, ನಿರುದ್ಯೋಗಕ್ಕೆ, ಬೆಲೆ ಏರಿಕೆಗೆ
ಭರವಸೆ ಇಲ್ಲದಂತಹ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳನ್ನ ಇವತ್ತು ನಾವು ಇಷ್ಟ ಇಲ್ದಿರ ಕೂಡ ಆಡಳಿತದಲ್ಲಿ ಹೆಸರಲ್ಲಿ ನಾವು ಒಪ್ಕೊಳ್ಳೇಬೇಕಾದಂತ ಈ ಕರ್ನಾಟಕದಲ್ಲಿ ಸಿಮೆಂಟ್ ರೋಡ್ಗಳನ್ನ ಮಾಡ್ಲಿಕ್ಕೆ 20 ರಿಂದ 30 ಕೋಟಿ ಖರ್ಚಾದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ರಚನೆ ಮಾಡಕ್ಕೆ 70 ರಿಂದ 80 ಕೋಟಿ ಖರ್ಚಾಗತ್ತೆ. 1 ಕಿಲೋಮೀಟರ್ಗೆ ರಾಷ್ಟ್ರೀಯ ಹೆದ್ದಾರಿ ಮಾಡ್ಲಿಕ್ಕೆ 70 ರಿಂದ 80 ಕೋಟಿ ಖರ್ಚಾಗತ್ತೆ. ಬೆಂಗಳೂರಲ್ಲಿ ಇದೇ ಸಿಮೆಂಟ್ ರಸ್ತೆಗಳನ್ನ ಅಥವಾ ವೈಟ್ ಟಾಪಿಂಗ್ ಮಾಡಕ್ಕೆ 20 ರಿಂದ 30 ಕೋಟಿ ಖರ್ಚಾಗತ್ತೆ. ಆದ್ರೆ ಕಟ್ಟದಂತ ರಸ್ತೆಗಳು, ನಿರ್ಮಾಣ ಮಾಡುವಂತ ರಸ್ತೆಗಳು ಕನಿಷ್ಠ ಒಂದು 25 ವರ್ಷ ಇರಬೇಕು. 25 ದಿನಗಳು ಕೂಡ ಇರೋದಿಲ್ಲ. ಎಲ್ಲಾ ಕಳಪೆ, ಎಲ್ಲಾ ಲೂಟಿ. 1.5 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿನ ನಿರ್ಮಾಣ ಮಾಡಿ ಲೂಟಿ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು. ಮತ್ತೆ ರಾಜ್ಯದಲ್ಲೂ ಅಷ್ಟೇನೆ ಗುಂಡಿ ರಸ್ತೆಗಳು ಬಿಟ್ರೆ ಬೇರೆ ಏನು ನಮ್ಗೆ ಕಾಣಿಸ್ತಾ ಇಲ್ಲ. ಇದೇ ಮುಂದುವರೆದ ಭಾಗವಾಗಿ ಬೆಂಗಳೂರಲ್ಲಿ ಇದ್ದಂತ 1250 ಕೆರೆಗಳನ್ನ ಕಳೆದ 30 ವರ್ಷದಲ್ಲಿ ನುಂಗಿ ನೀರು ಕುಡಿದಂತ ಪಕ್ಷಗಳು, ಸರ್ಕಾರಗಳು ಭ್ರಷ್ಟ ಅಧಿಕಾರಿಗಳಾಗಿದ್ರೆ ಎಲ್ಲ 1250 ಕೆರೆಗಳನ್ನ ನುಂಗಿ ನೀರು ಕುಡಿದ್ರು. ಈಗ ಅರಣ್ಯ ಸಂಪತ್ತಾಗಿರ್ಬೋದು, ಬೆಂಗಳೂರಲ್ಲಿ ಇದ್ದಂತ ಅರಣ್ಯ ಸಂಪತ್ತಾಗಿರ್ಬೋದು, ಸರ್ಕಾರಿ ಜಾಗಗಳಾಗಿರ್ಬೋದು, ಎಲ್ಲದನ್ನು ನುಂಗಿ ನೀರು ಕುಡಿದಂತ ರಾಜಕಾರಣಿಗಳು ಇವತ್ತು ಎಲ್ಲೂ ಕೂಡ ಜಾಗಗಳನ್ನ ಬಿಟ್ಟು ಎಲ್ಲ ತಿಂದು ನುಂಗಿ ನೀರು ಕುಡಿದಿದ್ದಾರೆ. ಇವತ್ತು ಪಾರ್ಕಿಂಗ್ ಸಮಸ್ಯೆಗಳಿಗೆ ಬೆಂಗಳೂರಿನ ರಸ್ತೆಗಳನ್ನ GBA ಮಾರಾಟಕ್ಕಿಟ್ಟಿದೆ. ಎಲ್ಲರೂ ಹೇಳ್ತಾ ಇದ್ರು ಇಲ್ಲ ಶುಲ್ಕ ಹಾಕ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಬೆಂಗಳೂರು ಇನ್ಚಾರ್ಜ್ ಕೃಷ್ಣ ಬೈರೇಗೌಡರಿಗೆ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಬೇಕು ಅಂತ ಇದ್ರೆ ಖಂಡಿತವಾಗಿ ಅವ್ರು ಮಾಡ್ಬೇಕಾದ್ರೆ ಒಂದೇ ಒಂದು ಕೆಲಸ ಅಂತಂದ್ರೆ, ನಿಮ್ಗೆ ಪಾರ್ಕಿಂಗ್ ಸೌಲಭ್ಯ ಇದ್ರೆ ಮಾತ್ರ ಗಾಡಿ ರಿಜಿಸ್ಟ್ರೇಷನ್ ಮಾಡ್ತೀವನ್ನೋ ಒಂದು ಹೊಸ ನಿಯಮ ಅಂತಿಲ್ಲ. ನೀವು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಖಂಡಿತವಾಗಿ ಸಮಸ್ಯೆಗಳಿಗೆ ಬಗೆಹರಿಸಬಹುದೇ ಹೊರತು ಮನೆ ಮುಂದೆ ಇರೋ ರಸ್ತೆಗಳನ್ನ 25,000 ಕೊಟ್ರೆ ಮಾರಾಟ ಮಾಡ್ತೀವಿ. 2 ಕಡೆನೂ ಅವನು ರಸ್ತೆ ಹಾಕೊಂಡು ಬ್ಲಾಕ್ ಮಾಡ್ಬೋದಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಖಂಡಿತವಾಗಿ ರಸ್ತೆಗಳಿರೋದು ನೀವು ಪಾರ್ಕಿಂಗ್ ಮಾಡಕ್ಕಲ್ಲ. ಯಾವ ರೀತಿ ಫುಟ್ಪಾತ್ ಓಡಾಡೋರ ಸ್ವತ್ತಾಗುತ್ತೋ ರಸ್ತೆಗಳು ಓಡಾಡುವ ವಾಹನಗಳ ಸ್ವತ್ತಾಗುತ್ತೆ ಹೊರತು ಅದನ್ನ ಪಾರ್ಕಿಂಗ್ ಮಾಡಕ್ಕೆ GBA ಕಮಿಷನರ್ಗಳಿಗೆ, GBA ಅಧಿಕಾರಿಗಳಿಗೆ ಈ ಒಂದು ಸಾರ್ವಜನಿಕ ರಸ್ತೆಗಳನ್ನ ನೀವು ಯಾರು ಶುಲ್ಕಕ್ಕೆ ಮಾರಾಟ ಮಾಡೋ ಅಧಿಕಾರ ನಿಮ್ಗೆ ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಪದೇ ಹೇಳುತ್ತೆ ದ ರೋಡ್ಸ್ ಆರ್ ಓನ್ಲಿ ಮೆಂಟ್ ಫಾರ್ ಕಮ್ಯೂಟಿಂಗ್ ಅಂತ, ಓಡಾಟ ಮಾಡಕ್ಕೆ ಮಾತ್ರನೇ ಹೊರತು ಯಾವ ರೀತಿ ಫುಟ್ಪಾತ್ ಓಡಾಡೋರ ಹಕ್ಕಾಗುತ್ತೋ ರಸ್ತೆಗಳು ಅಷ್ಟೇ ಓಡಾಟ ಮಾಡಕ್ಕೆ, ಅಲ್ಲಿ ನಿಲುಗಡೆ ಮಾಡಕ್ಕಲ್ಲ. ಅಲ್ಲ, ಇವತ್ತು ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗಾಡಿ ತುಂಬೋಗಿದೆ ಅಂತಂದ್ರೆ ಅವುಗಳನ್ನ ಖಾಲಿ ಮಾಡಿಸುವಂತ ಕೆಲಸ, ಅವುಗಳ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಅನ್ನ ಉಳಿಸುವಂತ ಕೆಲಸ, ಟೋಯಿಂಗ್ ಮಾಡ್ತವನಾಗಿ ಸೀಸ್ ಮಾಡಿಸುವಂತ ಕೆಲಸ ಸರ್ಕಾರ ಮಾಡಬೇಕೇ ಹೊರತು ನಿಮ್ ಮನೆ ಮುಂದೆ ಜಾಗ ಇದ್ರೆ ನಿಮ್ಗೆ ಅದನ್ನ ಮಾರಾಟ ಮಾಡ್ತೀವಿ, ವರ್ಷಕ್ಕೆ 25,000 ಕೊಡಿ ಅಂದ್ರೆ ಎಲ್ಲಾರು ದುಡ್ಡು ಕೊಟ್ರೆ ಏನಾಗುತ್ತೆ? ಆಮೇಲೆ ನಿಮ್ಗೆ ಇದನ್ನ ಈ ರೀತಿ ಕಾನೂನು ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಆಮೇಲೆ ಆ ರೀತಿ ಕಾನೂನು ಮಾಡ್ಲಿಕ್ಕೆ GBAಗೆ ಅಧಿಕಾರ ಇದೆಯಾ? ಈ ರೀತಿ ಸಾರ್ವಜನಿಕ ರಸ್ತೆಯನ್ನ, ಗಾಡಿಗಳು ಓಡಾಡೋ ರಸ್ತೆಗಳನ್ನ ಪಾರ್ಕಿಂಗ್ಗೆ ಮಾಡಕ್ಕೆ ಹೊರಟಿರೋ GBA ಅಧಿಕಾರವನ್ನ ಖಂಡಿತವಾಗಿ ಪ್ರಶ್ನೆ ಮಾಡಲೇಬೇಕು. ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಆಮೇಲೆ ಬರೀ ಬೆಂಗಳೂರು ಇನ್ಚಾರ್ಜ್ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ 1ರಲ್ಲೇನೆ 3,000 ಎಕರೆಗೂ ಹೆಚ್ಚು ಸರ್ಕಾರಿ ಜಮೀನು ಕಳ್ತನ ಆಗಿರೋ ಸರ್ಕಾರಿ ಜಮೀನುಗಳನ್ನು ಐಡೆಂಟಿಫೈ ಮಾಡಿ ಅವುಗಳ ಒತ್ತುವರಿಯನ್ನು ಹೊಡೆದಾಕಿ ಅಲ್ಲಿ ಪಾರ್ಕಿಂಗ್ 100% ಮಾಡಬಹುದು. ಬ್ಯಾಟರಾಂಪುರ ಕ್ಷೇತ್ರ, ಕೃಷ್ಣ ಬೈರೇಗೌಡನ ಕ್ಷೇತ್ರ 1ರಲ್ಲೇ 3,000 ಎಕರೆ ದೊಡ್ಡವರು, ಬಕೆಟ್ ಹಿಡಿಯೋರು, ರಾಜಕಾರಣಿ ಅಕ್ಕಪಕ್ಕ ಬ್ಯಾನರ್ಗಳನ್ನ, ಫ್ಲೆಕ್ಸಿಬಲ್ನ ಹಾಕೋಣವರು ನುಂಗಿ ನೀರು ಕುಡಿದಿದ್ದಾರೆ. ಈ ರೀತಿ ಸರ್ಕಾರಿ ಜಾಗಗಳನ್ನ ನುಂಗಿ ನೀರು ಕುಡಿದಿದ್ರೆ ಅದನ್ನ ನೋಡ್ಕೊಂಡು ಆರಾಮಾಗಿದ್ದು ಸರ್ಕಾರಿ ರಸ್ತೆಗಳನ್ನ ಪಾರ್ಕಿಂಗ್ ಅವ್ರಿಗೆ ಮಾರಾಟ ಮಾಡಕ್ ಹೊರಟಿರುವಂತ ಈ GBA ಅಧಿಕಾರವನ್ನ ಖಂಡಿತ ಪ್ರಶ್ನೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ನಿಮ್ಗೆ ಅದನ್ನ ಮಾರಾಟ ಮಾಡೋ ಅಧಿಕಾರ ಖಂಡಿತ ಇಲ್ಲ. ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ರಸ್ತೆ ಇಸ್ ಓನ್ಲಿ ಮೆಂಟ್ ಫಾರ್ ಓಡಾಡ್ಲಿಕ್ಕೆ ಹೊರತು, ಕಮ್ಯೂಟಿಂಗ್ ಮಾಡಕ್ಕೆ ಹೊರತು ನೀವು ಅದನ್ನ ಪಾರ್ಕಿಂಗ್ ಮಾರಾಟ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಅದನ್ನ ಮಾಡಬಾರ್ದು. ಇದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳುತ್ತಾ, ನಿಮ್ಗೆ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ 20 ವರ್ಷಗಳಿಂದ BBMP ಇಂಜಿನಿಯರ್ಗಳು ಮನೆಗಳನ್ನ ಕಟ್ಟಬೇಕಾದ್ರೆ ಪಾರ್ಕಿಂಗ್ ಬಿಡದೆ ಐ ಥಿಂಕ್ ಡಿವಿಯೇಷನ್ ಮಾಡ್ಕೊಂಡು ಪಾರ್ಕಿಂಗ್ ಬಿಡಿದ್ರೆ ಮನೆಗಳನ್ನ ಕಟ್ಟಿದ್ರೆ ಅವರುಗಳನ್ನ ಕಣ್ಮುಚ್ಕೊಂಡು ನೋಡ್ಕೊಂಡು ಲಂಚ ಇಸ್ಕೊಂಡು ಇವತ್ತು ಬೆಂಗಳೂರಲ್ಲಿ
ಮನೆ ಒಳಗಡೆ ಗಾಡಿ ನಿಲ್ಸಕ್ಕೆ ಜಾಗ ಇಲ್ದಿರೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಭ್ರಷ್ಟ ವ್ಯವಸ್ಥೆಯ ಕಾರಣ, ಹಿಂದೆ ಇದ್ದಂತ ಇಂಜಿನಿಯರ್ಗಳ ಕಾರಣ. 20 ವರ್ಷದಲ್ಲಿ ಬೆಂಗಳೂರಲ್ಲಿ ಯಾವ ಇಂಜಿನಿಯರ್ ಆಗಿದ್ದೋ ಅವ್ರನ್ನೆಲ್ಲ ಕರ್ಕೊಂಡ್ಬಂದು FIR ಹಾಕಿ ಜೈಲ್ಗೆ ಹಾಕಿ, ಎರಡನೇದಾಗಿ ಯಾರ್ಯಾರು ಮನೆ ಮುಂದೆ ಜಾಗ ಬಿಟ್ಟು ಬಿಡದಿರ ಗಾಡಿಗಳಿಗೆ ಜಾಗ ಬಿಡದ ಕಟ್ಟಿದಾರೆ ಅವ್ರಿಗೆಲ್ಲ ನೋಟಿಸ್ ಕೊಡಿ, ಮನೆ ಒಳಗಡೆ ಗಾಡಿ ನಿಲ್ಸಕ್ಕೆ ವ್ಯವಸ್ಥೆ ಮಾಡಕ್ಕೆ ಕಾನೂನ ಎನ್ಫೋರ್ಸ್ಮೆಂಟ್ ಮಾಡಿ. ಆಮೇಲೆ ರಸ್ತೆಗಳಿರೋದು ಪಾರ್ಕಿಂಗ್ ಮಾಡಕ್ಕಲ್ಲ, ಖಂಡಿತವಾಗಿ ಅವ್ರು ಗಾಡಿ ಓಡಾಡಕ್ಕೆ. ನಿಮ್ಗೆ ಮಾರಾಟ ಮಾಡೋ ಅಧಿಕಾರನೂ ಇಲ್ಲ. ಮಾರಾಟ ಮಾಡಿದ್ರೆ ಅದು ಕಾನೂನು ಬಾಹಿರವಾಗತ್ತೆ. ಅದು GBA ಆಗಿರ್ಬೋದು. ಜಸ್ಟ್ ಬಿಕಾಸ್ ಸರ್ಕಾರ ಬಂದಿದೆ, ನೀವು ಯಾವ್ದೋ ಹುಚ್ಚು ರೀತಿನಲ್ಲಿ ಯಾವ್ದೋ ಒಂದು ಕಾನೂನು ಮಾಡಬಹುದು ಅಂತಂದ್ರೆ ಅದು ಸಂವಿಧಾನ ಬದ್ಧವಾಗಿರ್ಬೋದು. ನೀವೇನೇ ಕಾನೂನು ಮಾಡಿದ್ರು ಕೂಡ ಅದು ಸಂವಿಧಾನ ಬದ್ಧವಾಗಿರ್ಬೇಕು. ಬ್ಯಾಟರಾಯನಪುರ ಕ್ಷೇತ್ರ 1ರಲ್ಲೇನೆ ಹೆಚ್ಚು ಕಡಿಮೆ 3,000 ಎಕರೆ ಸರ್ಕಾರಿ ಜಾಗಗಳನ್ನ ನುಂಗಾಕಿದ್ದಾರೆ. ಈ ರೀತಿ ಬೆಂಗಳೂರು ತುಂಬಾ ಸರ್ಕಾರಿ ಜಾಗಗಳಿದೆ, ಅದನ್ನ ಐಡೆಂಟಿಫೈ ಮಾಡಿ ಡೆಮಾಲಿಷ್ ಮಾಡಿ ಅದನ್ನ ಪಾರ್ಕಿಂಗ್ ಸ್ಪೇಸ್ ಮಾಡ್ಬೇಕೇ ಹೊರತು ರಸ್ತೆಗಳನ್ನ ನೀವು ಹರಾಜಾಕೋದು, ರಸ್ತೆಗಳನ್ನ ಯಾರಿಗೋ ನೀವು ಮಾರಾಟ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿ ಅದನ್ನ ವಿರೋಧ ಮಾಡ್ತೀವಿ. ಅದು ರಸ್ತೆಗಳ ಮಾರಾಟ ಆಗಿರ್ಬೋದು, ಕರ್ನಾಟಕದಲ್ಲಿರುವ 45,000 ಸರ್ಕಾರಿ ಶಾಲೆಗಳನ್ನ ಖಾಸಗಿಯವರ ಕೈಗೆ ಹ್ಯಾಂಡ್ ಓವರ್ ಮಾಡೋದಾಗಿರ್ಬೋದು. ಯಾವುದೇ ಖಾಸಗೀಕರಣವನ್ನ ಕರ್ನಾಟಕದಲ್ಲಿ ನಾವು ವಿರೋಧ ಮಾಡ್ತೀವಿ. ಆಮೇಲೆ ನೀವು ಮಾಡ್ಬೇಕಾಗಿರುವಂತ ಕೆಲಸ ಕಾನೂನು ಎನ್ಫೋರ್ಸ್ಮೆಂಟ್ ಬಿಟ್ರೆ, ಅಲ್ರಿ ಕೆರೆಗಳನ್ನ ಮಾರಿದ್ದಾಯ್ತು, ಸರ್ಕಾರಿ ಜಮೀನುಗಳನ್ನ ಬೋಗಸ್ ಮಾಡಿ ತಿಂದಿದ್ದಾಯ್ತು, ಈಗ ಬೆಂಗಳೂರಲ್ಲಿರೋ ರಸ್ತೆಗಳನ್ನ ಮಾರಾಟ ಮಾಡಕ್ಕೆ ಹರಾಜಾಕಕ್ಕೆ ಕೂತಿದ್ದಾರೆ. ಖಂಡಿತ ನಾಚಿಕೆ ಆಗ್ಬೇಕು. ಕೃಷ್ಣ ಬೈರೇಗೌಡರಿಗೆ ನಿಮ್ಗೆ ದಮ್ಮು ತಾಕತ್ತಿದ್ರೆ ನಿಮ್ ಮನೆ ಮುಂದೆನೆ ದೇವಸ್ಥಾನಗಳ ಜಾಗಗಳನ್ನ ಹಾಕೊಂಡ್ರು ಅಂತ ರಾಜಕಾರಣಿಗಳ ಬಕೆಟ್ಗಳು ಇದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ನಿಮ್ಮ ಕ್ಷೇತ್ರ 1ರಲ್ಲೇ 3,000 ಎಕರೆ ಜಾಗನ ನುಂಗಿ ನೀರು ಕುಡ್ತಿದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ಸರ್ಕಾರಿ ಜಾಗಗಳನ್ನ ನುಂಗಿ ನೀರು ಕುಡ್ತಿದ್ದಾರೆ? ದಮ್ಮು ತಾಕತ್ತಿದ್ರೆ ಕೃಷ್ಣ ಬೈರೇಗೌಡ್ರೆ, ಬೆಂಗಳೂರಲ್ಲಿರುವ ಸರ್ಕಾರಿ ಜಾಗಗಳ ಡೀಟೇಲ್ಸ್ ನಾವೇ ಬೇಕಾದ್ರೆ ಕೊಡ್ತೀವಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಆ ಸರ್ಕಾರಿ ಜಾಗಗಳನ್ನ ಒಡಿಸಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಎರಡನೇದಾಗಿ ಹೊಸ ಗಾಡಿ ತಗೊಳ್ಬೇಕು ಅಂತಂದ್ರೆ ಅವರು ಪಾರ್ಕಿಂಗ್ ಜಾಗ ತೋರ್ಸಿದ್ರೆ ಮಾತ್ರ, NOC ಸಿಕ್ಕರೆ ಮಾತ್ರ ನಿಮ್ಗೆ ಹೊಸ ಗಾಡಿ ಮಾರಾಟ ಮಾಡಿಸ್ಬೇಕು. ಅದರಿಂದ ನಿಮ್ಗೆ ತೆರಿಗೆನೂ ಬರಬೇಕು. ಇಲ್ಲಿ ಬೆಂಗಳೂರಲ್ಲಿ ಬರೀ ಗಾಡಿಗಳಾಗ್ತಾ ಇದ್ರೆ ಅದ್ರ ನಿವಾರಣೆನೂ ಆಗ್ಬೇಕು. ಅದಕ್ಕೋಸ್ಕರ ರಸ್ತೆಗಳನ್ನ ಮಾರಾಟ ಮಾಡಕ್ಕೆ ಹರಾಜಕಕ್ಕೆ ಹೊರಟಿರುವಂತ GBA ಅಧಿಕಾರವನ್ನ ಖಂಡಿತ ನಾವು ವಿರೋಧಿಸ್ತೀವಿ ಅಂತ ಹೇಳುತ್ತಾ, 80 ವರ್ಷಗಳ ನಾವು ಸ್ವತಂತ್ರದ ದಿನಾಚರಣೆ ನಾಳೆ ಆಚರಣೆ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ಈ ದೇಶದಲ್ಲಿ ಬರೀ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮಜಾ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.